ಗಾಜಾದ 1410 ಕುಟುಂಬಗಳಲ್ಲಿ ಯಾರೆಂದರೆ ಯಾರೂ ಉಳಿದಿಲ್ಲ. ಕಳೆದ 1.5 ವರ್ಷದಿಂದ ಗಾಜಾದ ಮೇಲೆ ಇಸ್ರೇಲ್ ನಿರಂತರ ವೈಮಾನಿಕ ದಾಳಿಯನ್ನು ನಡೆಸುತ್ತಿದೆ. ಇದರ ಪರಿಣಾಮ ಎಲ್ಲಿಗೆ ಬಂದು ತಲುಪಿದೆ ಅಂದರೆ 1410 ಕುಟುಂಬಗಳಲ್ಲಿ ಯಾರೆಂದರೆ ಯಾರೂ ಕೂಡ ಬದುಕಿಲ್ಲ. 1410 ಕುಟುಂಬಗಳು ಸಂಪೂರ್ಣ ನಾಶವಾಗಿ ಹೋಗಿವೆ. ಈ ಕುಟುಂಬಗಳ ಒಟ್ಟು 5444 ಮಂದಿ ಇಸ್ರೇಲ್ ದಾಳಿಯಲ್ಲಿ ಅಸುನೀಗಿದ್ದಾರೆ. ಇನ್ನು ಕೆಲವು ಕುಟುಂಬಗಳಲ್ಲಿ ಒಬ್ಬರೋ ಇಬ್ಬರೋ ಮಾತ್ರ ಬದುಕಿರುವಂಥದ್ದು. ಇದರ ಸಂಪೂರ್ಣ ಮಾಹಿತಿಯನ್ನು ಇಸ್ರೇಲ್ನ ಹಾರೆಟ್ಸ್ ಎಂಬ ಪತ್ರಿಕೆ ಬರೆದಿದೆ. ಇನ್ಯಾರೋ ಹೇಳಿದ್ದರೆ ಅದನ್ನು ನಿರಾಕರಿಸಬಹುದಿತ್ತು. ಇದು ಇಸ್ರೇಲ್ನ ಪತ್ರಿಕೆಯೇ ಮಾಡಿರುವ ವರದಿಯಾಗಿರುವುದರಿಂದ ನಿರಾಕರಿಸಲಾಗದ ಸತ್ಯ ಎನಿಸುತ್ತಿದೆ. ಈ ಕುಟುಂಬದ ಸದಸ್ಯರು ಈ ಜಗತ್ತಿನಲ್ಲಿ ಇನ್ನಿಲ್ಲ ಎಂದು ಹೇಳುವ ಕುಟುಂಬಗಳ ಹೆಸರುಗಳನ್ನು ಕೂಡ ಪತ್ರಿಕೆ ಪ್ರಕಟಿಸಿದೆ. ಅವು ಹೀಗಿವೆ: ಅಲ್ ನಸ್ರ್, ಡೋಗ್ಮುಷ್, ಸೇಲಂ, ಅಲ್ ಮಸರಿ ಮತ್ತು ಅಲ್ ಅಸ್ತಲ್ ಕುಟುಂಬಗಳನ್ನು ಫೆಲಸ್ತೀನಿನ ಜನಸಂಖ್ಯಾ ನೋಂದಣಿಯಿಂದ ಅಳಸಿ ಹಾಕಲಾಗಿದೆ ಎಂದು ಪತ್ರಿಕೆ ಹೇಳಿದೆ. ನಾನು ಆಗಲೇ ಹೇಳಿದೆ, ಅಲ್ಲಿ ಕೆಲವು ಕುಟುಂಬಗಳಲ್ಲಿ ಒಬ್ಬರು ಇಬ್ಬರು ಮಾತ್ರ ಬದುಕಿದ್ದಾರೆ ಎಂದು. ಒಂದು ಕುಟುಂಬದಲ್ಲಿ ಒಬ್ಬರು ಮಾತ್ರ ಬದುಕಿದ್ದಾರೆ ಎಂದು ಹೇಳುವ 3463 ಕುಟುಂಬಗಳು ಇನ್ನಿಲ್ಲವಾಗಿವೆ. ನನ್ನ ಕುಟುಂಬದಲ್ಲಿ ಬದುಕಿರುವವನು ನಾನೊಬ್ಬನೇ ಅಥವಾ ನಾನೊಬ್ಬಳೇ ಎಂದು ಹೇಳುವ 3463 ಕುಟುಂಬಗಳಲ್ಲಿ ಪ್ರಾಣ ಕಳೆದುಕೊಂಡವರ ಸಂಖ್ಯೆ 7934. ಇನ್ನು ಈ ಕುಟುಂಬದಿಂದ ಇಬ್ಬರು ಅಥವಾ ಅದಕ್ಕಿಂತ ಹೆಚ್ಚು ಜನ ಬದುಕಿದ್ದಾರೆ ಎಂದು ಹೇಳಬಹುದಾದ ಕುಟುಂಬಗಳ ಸಂಖ್ಯೆ 2287. ಈ ಕುಟುಂಬಗಳ ಪೈಕಿ ಸಾವನ್ನಪ್ಪಿರುವವರ ಸಂಖ್ಯೆ 9577. ಈ ಪ್ರಮಾಣದ ಸಾವಿನ ನೋವಿನ ಪ್ರಕರಣಗಳ ಕುರಿತಂತೆ ಇಸ್ರೇಲ್ ರಕ್ಷಣಾ ಪಡೆಗಳ ಪ್ರತಿಕ್ರಿಯೆಯನ್ನು ಕೇಳಲಾಗಿತ್ತು. ಇದಕ್ಕೆ ಯಾವುದೇ ಪ್ರತಿಕ್ರಿಯೆ ಸಿಕ್ಕಿಲ್ಲ ಎಂದು ಹಾರೆಟ್ಸ್ ಪತ್ರಿಕೆ ಬರೆದುಕೊಂಡಿದೆ. 2023 ಅಕ್ಟೋಬರ್ 7ರಿಂದ ಈವರೆಗೆ ಇಸ್ರೇಲ್ನ ಗಾಜಾದಲ್ಲಿ 44,600ಕ್ಕೂ ಹೆಚ್ಚು ಜನರನ್ನು ಕೊಂದು ಹಾಕಿದೆ. ಇದರಲ್ಲಿ ಹೆಚ್ಚಿನವರು ಮಕ್ಕಳು ಮತ್ತು ಮಹಿಳೆಯರು. ಕಳೆದ ತಿಂಗಳು ಅಂತಾರಾಷ್ಟ್ರೀಯ ಕ್ರಿಮಿನಲ್ ನ್ಯಾಯಾಲಯವು ಇಸ್ರೇಲ್ ಪ್ರಧಾನಿ ಬೆಂಜಮಿನ್ ನೆತನ್ಯಾಹು ಮತ್ತು ಮಾಜಿ ರಕ್ಷಣಾ ಸಚಿವ ಯೋವ್ ಗ್ಯಾಲೆಂಟ್ ವಿರುದ್ಧ ಅಪರಾಧಗಳು ಮತ್ತು ಗಾಜಾದಲ್ಲಿ ಮಾನವೀಯತೆಯ ವಿರುದ್ಧದ ಅಪರಾಧಗಳಿಂದಾಗಿ ಬಂಧನದ ವಾರೆಂಟ್ ಹೊರಡಿಸಿತು. ಗಾಜಾದ ಮೇಲಿನ ದಾಳಿಗಾಗಿ ಇಸ್ರೇಲ್ ಅಂತಾರಾಷ್ಟ್ರೀಯ ನ್ಯಾಯಾಲಯದಲ್ಲಿ ನರಮೇಧದ ಪ್ರಕರಣಗಳನ್ನು ಎದುರಿಸುತ್ತಿದೆ. ಇದರ ಹೊರತಾಗಿಯೂ ಇಸ್ರೇಲ್ ತನ್ನ ದಾಳಿಯನ್ನು ನಿಲ್ಲಿಸಿಲ್ಲ.